ಮನೆ ಶಿಫ್ಟಿಂಗ್ ಮಾಡಬೇಕಾ? ಒಂದು ಕಾಲ್ ಮಾಡಿ ಸಾಕು, ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಶಿಫ್ಟ್ ಮಾಡಿಕೊಡ್ತೀವಿ. ಒಂದು ವೇಳೆ ಶಿಫ್ಟಿಂಗ್ ಕೆಲಸ ಬಂದಿಲ್ಲ ಅಂದರೆ ಕ್ಯಾಬ್ ಓಡಿಸ್ತೀನಿ. ಕತೆ ಅಲ್ಲೇನೋ ಸಿನಿಮಾ ಆಡಿಯನ್ಸಿಗೆ ಅಕಸ್ಮಾತ್ ಇಷ್ಟ ಆಗದೇ ಇರೋ ಚಾನ್ಸಸ್ ಇರ್ಬೋದು, ಆದರೆ ಪ್ರಾಮಾಣಿಕತೆ ನಿಮ್ಮ ಕೆಲಸದಲ್ಲಿ ಕಾಣಬೇಕು. ಹೌದು, ಅದು ಕಂಡಾಗ ಅವ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ. ಬಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಒಳ್ಳೆ ಸಿನಿಮಾಗಳು ಕೆಟ್ಟ ಸಿನಿಮಾಗಳು ಬರ್ತಾನೆ ಇರ್ತವೆ, ಎಲ್ಲದೂ ಒಳ್ಳೆಯದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಒಂದು ಫೇಸು, ಇದನ್ನು ದಾಟಕ್ಕೆ ತುಂಬ ಕೆಲಸಗಳ ತುಂಬ ಪ್ರತಿಭೆಗಳು ಬರೋದು. ಪಾಪ ಅವ್ರದ್ದು ತಪ್ಪಿಲ್ಲ. ಈಗ ಪ್ರೊಡಕ್ಷನ್ ಹೌಸಸ್ಗಳು ಎಷ್ಟಿದೆ ಅಂತ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ತುಂಬ ಕಮ್ಮಿ ಪ್ರೊಡಕ್ಷನ್ ಹೌಸಸ್ ಇದೆ. ಈಗ ಅವರು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡಿ, ಡಾಲಿ ಪಿಕ್ಚರ್ಸಿಂದ ನಾವು ವರ್ಷಕ್ಕೆ ಎಷ್ಟು ಮಾಡೋಕ್ಕಾಗುತ್ತೆ? ನನ್ನ ಕೆಪಾಸಿಟಿಲಿ ಒಂದು ಮ್ಯಾಕ್ಸಿಮಮ್ 2, ಅದು ತುಂಬ ಕಷ್ಟಪಟ್ಟರೆ ಅವ್ರು ಮತ್ತೆ ಕಂಟಿನ್ಯೂಸ್ ಆಗಿ ಅವ್ರು ಸಿನಿಮಾ ಮಾಡಬೇಕು. ಅವ್ರು ಮತ್ತೆ ಇನ್ನೊಂದು ಒಳ್ಳೆ ಕತೆ ಹೇಳಿದಾಗ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾಗೆ ಅದಕ್ಕಿಂತ ಜಾಸ್ತಿ ಬರ್ತಾರೆ, ಅದರ ನೆಕ್ಸ್ಟ್ ಸಿನಿಮಾಗೆ ಅದಕ್ಕಿಂತ ಜಾಸ್ತಿ ಬರ್ತಾರೆ. ಒಂದು ಕನ್ಸಿಸ್ಟೆನ್ಸಿನ ಆಡಿಯನ್ಸ್ ಯಾವಾಗಲೂ ಕೇಳ್ತಾನೆ. ಅದು ನಟನಿಂದ ಆಗಲಿ, ನಿರ್ದೇಶಕರಿಂದ ಆಗಲಿ, ಅಥವಾ ಪ್ರೊಡಕ್ಷನ್ ಹೌಸಸ್ಸಿಂದ ಆಗಲಿ ಒಂದು ಕನ್ಸಿಸ್ಟೆನ್ಸಿ ಕೇಳ್ತಾನೆ ಅವನು. ಅದನ್ನು ಮೀರಿನೂ ಕೆಲವೊಂದು ಸಿನಿಮಾಗಳು ಇಷ್ಟ ಆಗದೇ ಇರ್ಬೋದು, ಅಥವಾ ನನಗಿಷ್ಟ ಆಗಿರೋ ಕತೆ ಪ್ರೇಕ್ಷಕನಿಗೆ ಇಷ್ಟ ಆಗದೇ ಇರ್ಬೋದು, ಆದರೆ ತುಂಬ ಆನೆಸ್ಟ್ ಅಟೆಂಪ್ಟ್ ಇದೆ. ಆಮೇಲೆ ಪ್ರತಿ ಸರಿನೂ ಹೊಸಬ್ರೆ ಬಂದು ಒಂದು ಅಲೆ ಹೇಳ್ಸಿರೋದಲ್ಲ. ಈಗ ನಾವು ಬರ್ಬೇಕಾದ್ರೆ ನಾವು ಹೊಸಬ್ರೆ, ಮುಂಗಾರು ಮಳೆ ದುನಿಯಾ ಬಂದಾಗ ಏನು ಸೂರಿ ಸರ್ ಅಥವಾ ಯೋಗರಾಜ್ ಭಟ್ ಅವರು ಹೊಸಬ್ರೆ. ಹಾಗೆ ಹೊಸ ನಿರ್ದೇಶಕರುಗಳಿಂದನೇ ಏನೇನೋ ಆಗಿರೋದು. ಹಾಗಾಗಿ ನಾನು ಜಾಸ್ತಿ ಹೊಸಬ್ರ ಜೊತೆನೇ ಕೆಲಸ ಮಾಡ್ತೀನಿ. ಹಾಗಾಗಿ ನನಗೆ ಅನಿವಾರ್ಯತೆ ಇತ್ತು, ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಾಗ ಸಿನಿಮಾಗಳು ಮಾಡಬೇಕಿತ್ತು. ಸೊ ಗೊತ್ತಿಲ್ಲದೇನೋ ನನ್ನ ಕಡೆಯಿಂದ ತಪ್ಪಾಗಿರುತ್ತೆ. ಕೆಟ್ಟ ಸಿನಿಮಾಗಳನ್ನೂ ಮಾಡಿರ್ತೀನಿ, ಒಳ್ಳೆ ಸಿನಿಮಾಗಳು ಮಾಡಿರ್ತೀನಿ, ಎಲ್ಲದು. ಬಟ್ ನಿರ್ಮಾಪಕನಾಗಿ ಆ ತಪ್ಪು ಮಾಡಬಾರ್ದು ಅಂತ ನಾನು ಪಣ ತೊಟ್ಟು ಕೆಲಸ ಮಾಡ್ತಿರೋದು. ಸೊ ಹಾಗಾಗಿ ನಾನು ಒಳ್ಳೆ ಕಥೆಗಳನ್ನೇ ಹೇಳ್ತೀನಿ, ನೀವು ಬನ್ನಿ ಟಗರುಪಲ್ಯಗೆ ಅಂತ ಇನ್ವೈಟ್ ಮಾಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನೀವು ಒಂದು ಕಾಲದಿಂದ ಹೊಸಬರಾಗಿ ಅಥವಾ ಹೊಸತನದ ಆ ಸವಾಲುಗಳನ್ನು ಎದುರಿಸೇ ಬಂದವರು. ಬಟ್ ಹೊಸಬರ ಸಿನಿಮಾ ನಿಜವಾಗಿಯೂ ಕಂಟೆಂಟ್ ಓರಿಯೆಂಟೆಡ್ ಆಗಿ ಬರ್ತಾ ಇದೆ. ಧರಣಿ ಮಂಡಲ ಮಧ್ಯದೊಳಗೆ ಇರ್ಬೋದು, ಅಥವಾ ಬೇರೆ ಬೇರೆ ಆ ಥರದ ಸುಮಾರು ಸಿನಿಮಾಗಳನ್ನು ನೀವು ಕಂಬಳಿ ಹುಳ ಇರ್ಬೋದು, ಇನ್ನೊಂದು ಮಗದೊಂದು. ಆದರೆ ನಾನು ಹೇಳ್ತಾ ಇರೋದು ಅಂಥವರಿಗೆ ಅವರ ಪ್ರವೇಶವೇ ಬಹಳ ಕಷ್ಟ ಆಗಿಬಿಟ್ರೆ, ಈ ಇಲ್ಲಿದ್ದಂಥ ನಾಮಾಂಕಿತರು ಅಂತ ಅನ್ಸ್ಕೊಂಡವರು ಯಾರೂ ಅವರಿಗೆ ಸಪೋರ್ಟೇ ಮಾಡದೇ ಇದ್ದರೆ, ಆ ಥರದೊಂದು ವಾತಾವರಣವನ್ನು ಸೃಷ್ಟಿ ಮಾಡದೇ ಇದ್ದರೆ, ಹೊಸಬರು ಒಂದು ಸಿನಿಮಾ ಮಾಡ್ತಾರೆ, ಆಮೇಲೆ ವಾಪಸ್ ಹೋಗ್ತಾರೆ. ಅವರು ಶಾಕಾರಿ ಅಂತ ಸಿನಿಮಾಕ್ಕೆ ಒದ್ದಾಡಬೇಕಾಯ್ತು. ಇಲ್ಲ ಅದೇ ಅಂದರೆ ನಿರಂತರವಾಗಿ ಕೆಲಸ ಅಂದರೆ ಒಂದೇ ಸಿನಿಮಾದಲ್ಲಿ ತುಂಬ ದೊಡ್ಡದಾಗುತ್ತೆ ಅನ್ನೋದನ್ನು ನಾವು ಹೇಳೋಕ್ಕೆ ಕಷ್ಟ. ನಾವು ಹೇಳ್ತಿರೋದು ಈಗ ಡೇರ್ಡೆವಿಲ್ ಮುಸ್ತಫಾ ಆಗಲಿ, ಅಥವಾ ಆಚಾರ್ಯನ್ಕೋ ಆಗಲಿ, ಅಥವಾ ಅಷ್ಟೋಡು ಇವು ಒಂದು ರೇಂಜಿಗೆ ಒಂದು ಸಿನಿಮಾನ ಗೆಲ್ಸ್ಕೊಂಡಿದಾರಲ್ಲ ಅವರು. ಅಂದರೆ ಅವ್ರ ಇನ್ವೆಸ್ಟ್ಮೆಂಟ್ಗೆ, ಅವ್ರ ಎಫರ್ಟ್ಗೆ ಒಂದಿಷ್ಟು ಆಡಿಯನ್ಸ್ ಬಂದು ನೋಡಿದ್ದಾರೆ, ಅವರ ನಂಬಿಕೆ ಸಂಪಾದಿಸಿದಾರಲ್ಲ, ಅವರು ಮತ್ತೆ ಕಂಟಿನ್ಯೂಸ್ ಆಗಿ ಅವ್ರು ಸಿನಿಮಾ ಮಾಡಬೇಕು. ಅವ್ರು ಮತ್ತೆ ಇನ್ನೊಂದು ಒಳ್ಳೆ ಕತೆ ಹೇಳಿದಾಗ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾಗೆ ಅದಕ್ಕಿಂತ ಜಾಸ್ತಿ ಬರ್ತಾರೆ, ಅದರ ನೆಕ್ಸ್ಟ್ ಸಿನಿಮಾಗೆ ಅದಕ್ಕಿಂತ ಜಾಸ್ತಿ ಬರ್ತಾರೆ. ಒಂದು ಕನ್ಸಿಸ್ಟೆನ್ಸಿನ ಆಡಿಯನ್ಸ್ ಯಾವಾಗಲೂ ಕೇಳ್ತಾನೆ. ಅದು ನಟನಿಂದ ಆಗಲಿ, ನಿರ್ದೇಶಕರಿಂದ ಆಗಲಿ, ಅಥವಾ ಪ್ರೊಡಕ್ಷನ್ ಹೌಸಸ್ಸಿಂದ ಆಗಲಿ ಒಂದು ಕನ್ಸಿಸ್ಟೆನ್ಸಿ ಕೇಳ್ತಾನೆ ಅವನು. ನಿರಂತರವಾಗಿ ನನಗೆ ನಾವು ಆಡಿಯನ್ಸ್ಗೆ ಪ್ರೂವ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಇಲ್ಲ ಹೊಸಬರಲ್ಲಿ ಆ ಸಮಸ್ಯೆ ಇದೆ. ಎರಡನೇ ಸಿನಿಮಾ ಮಾಡಿದಾಗ ಇವ್ ಮೊದಲನೇ ಸಿನಿಮಾ ಮಾಡಿದಾಗ ಇವನೇ ಹೌದಾ ಅಂತ ನಾವು ಡೌಟ್ ಬರುವಷ್ಟು ಹಂಗಾಗಿ ಆಮೇಲೆ ತುಂಬ ಟೈಮು ತೊಗೋಬಾರ್ದು. ನಾನು ಹೇಳ್ತಿರೋದು ಪ್ರಿಪ್ರೇಷನ್ಸ್ ಹೆಂಗಿರ್ಬೇಕಂದ್ರೆ, ಒಂದು ಸಿನಿಮಾ ಮಾಡಿ ಇನ್ನೊಂದು ವರ್ಷದೊಳಗೆ ಅಟ್ಲೀಸ್ಟ್ ಇನ್ನೊಂದು ಸಿನಿಮಾ ಬರಬೇಕು ಅವ್ರದ್ದು. ಸೊ ಆ್ಯಂಡ್ ಪಾಪ ಅವ್ರದ್ದು ತಪ್ಪಿಲ್ಲ. ಈಗ ಪ್ರೊಡಕ್ಷನ್ ಹೌಸಸ್ಗಳು ಎಷ್ಟಿದೆ ಅಂತ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ತುಂಬ ಕಮ್ಮಿ ಪ್ರೊಡಕ್ಷನ್ ಹೌಸಸ್ ಇದೆ. ಈಗ ಅವರು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡಿ, ಡಾಲಿ ಪಿಕ್ಚರ್ಸಿಂದ ನಾವು ವರ್ಷಕ್ಕೆ ಎಷ್ಟು ಮಾಡೋಕ್ಕಾಗುತ್ತೆ? ನನ್ನ ಕೆಪಾಸಿಟಿಲಿ ಒಂದು ಮ್ಯಾಕ್ಸಿಮಮ್ 2, ಅದು ತುಂಬ ಕಷ್ಟಪಟ್ಟರೆ. ಸೊ ಹಂಗಾಗಲ್ಲ, ತುಂಬ ಪ್ರೊಡಕ್ಷನ್ ಹೌಸಸ್ ಬೇಕು. ಅದಕ್ಕೆ ವಿಷನ್ ಇರುವಂತಹ ನಿರ್ಮಾಪಕರುಗಳು ಬಂದು ಪೊಟೆನ್ಷಿಯಲ್ ಇರೋವಂಥ ಹೊಸ ಪ್ರತಿಭೆಗಳನ್ನು ಗುರುತಿಸಿ, ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಸು, ಅದರಿಂದ ಅದೇನೋ ಅದು ಕಂಟಿನ್ಯೂಸ್ ಪ್ರೋಸೆಸ್ ಆಗಬೇಕು. ಯಾವಾಗ ಖಂಡಿತ ಪ್ರೇಕ್ಷಕ ನಿರಂತರವಾಗಿ ಅವನು ಬರ್ತಾನೆ. ಗೊತ್ತಿಲ್ಲ ಅದು ಹೆಂಗಾಗೋದಂದು, ಅದು ಎಲ್ಲರ ಕಡೆಯಿಂದ ಆಗಬೇಕು. ಈಗ ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತಾ ಇದ್ದೀರಲ್ಲ, ಕಂಪೇರ್ ಟು ಕನ್ನಡ, ಬೇರೆ ಭಾಷೆಯ ರಿದಮ್ ಹೇಗಿದೆ? ಅದರ ಒಳಗಿನ ಅವರ ಮಾಸ್ಟರಿಂಗ್ ಹೇಗಿದೆ? ಅದು ಅಂದರೆ ಆಪ್ಷನ್ಸ್ ಚೆನ್ನಾಗಿದೆ ಅಲ್ಲಿ, ತುಂಬ ಈಗ ಫಾರ್ ಎಕ್ಸಾಂಪಲ್ ತೆಲುಗು ಅಂತ ತೊಗೊಂಡ್ರೆ ಪ್ರೊಡಕ್ಷನ್ ಹೌಸಸ್ಗಳು ತುಂಬ ಇದೆ.
ತುಂಬ ಸಿನಿಮಾಗಳಾಗುತ್ತೆ. ಆಮೇಲೆ ಅವ್ರ ಆಡಿಯನ್ಸ್ ಅಂದರೆ ನಮ್ಮಲ್ಲಿ ಸಿನಿಮಾ ನೋಡೋ ಆಡಿಯನ್ಸ್ಗೂ ಅವರಲ್ಲಿ ಸಿನಿಮಾ ನೋಡೋ ಆಡಿಯನ್ಸ್ ಅಂದರೆ ತುಂಬ ಜಾಸ್ತಿ ಜನ ಇದ್ದಾರೆ. ಸೊ ಮತ್ತೆ ಅಲ್ಲಿ ಸಿಂಗಲ್ ಥಿಯೇಟರ್ಗಳು ಜಾಸ್ತಿ ಇದೆ, ಹಾಂ, ಥಿಯೇಟರ್ಗಳು ಜಾಸ್ತಿ ಇದೆ, ಸಿನಿಮಾ ನೋಡೋ ಆಡಿಯನ್ಸ್ ಜಾಸ್ತಿ ಇದ್ದಾರೆ. ಸೊ ಹಾಗೆ ಅಂದರೆ ಒಂದೊಂದು ಇಂಡಸ್ಟ್ರಿ ಒಂದೊಂದು ಥರ. ಬಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಒಳ್ಳೆ ಸಿನಿಮಾಗಳು ಕೆಟ್ಟ ಸಿನಿಮಾಗಳು ಬರ್ತಾನೆ ಇರ್ತವೆ, ಎಲ್ಲದೂ ಒಳ್ಳೆಯದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಒಂದು ಫೇಸು, ಇದನ್ನು ದಾಟಕ್ಕೆ ತುಂಬ ಕೆಲಸಗಳ, ತುಂಬ ಪ್ರತಿಭೆಗಳು ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಮಂಜು ಮೇಲ್ ಬಾಯ್ಸ್ ಅಥವಾ ಇತ್ಯಾದಿ ಸಿನಿಮಾಗಳನ್ನು ನೋಡಿ ನಾವು ಕನ್ನಡದಲ್ಲಿ ಈ ಥರ ಸಿನಿಮಾ ಬರಬೇಕು ಅಂತ, ಅಥವಾ ಕಂಟೆಂಟಿನ ಮೇಲೆ ಹೆಚ್ಚು ಕಾವು ಕೊಟ್ಕೋಬೇಕು ಅನ್ನುವಂಥ ಒಂದು ಪ್ರಜ್ಞೆ ಇದೆಯಲ್ಲ, ಅದು ಇದೆ. ಬಟ್ ಅದೇ ಸಿನಿಮಾ ಕನ್ನಡದಲ್ಲಿ ಬಂದಿದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಆಡಿಯನ್ಸ್ ನೋಡಿರೋರು ಒಂದು ಪ್ರಶ್ನೆ. ಅದೇ ಪ್ರಶ್ನೆ. ಈಗ ಅಲ್ಲಿ ಆ ರೀತಿಯ ಸಿನಿಮಾಗಳು ಬಂದಾಗ ಇಲ್ಲಿ ಜನನೇ ನೋಡ್ತಾರೆ, ಕನ್ನಡದಲ್ಲೇ ಆ ಸಿನಿಮಾ ಬಂದಾಗ ಏನಾಗುತ್ತೆ ಅನ್ನುವ ಪ್ರಶ್ನೆ. ಈ ವ್ಯತ್ಯಾಸ ಹೆಂಗೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಅಂದರೆ ನಾವು ಮಲಯಾಳಮೋ ಅಥವಾ ಹಿಂದಿಯೋ ಅಥವಾ ತಮಿಳೋ ಒಂದು ಸಿನಿಮಾ ಬಂದಾಗ ನಾವು ಅದನ್ನು ಇಲ್ಲಿ 100 ದಿನ 50 ದಿನ ಓಡಿಸ್ತೇವೆ, ಅಥವಾ ಕೋಟಿಗಟ್ಟಲೆ ರೂಪಾಯಿ ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ. OTT ಅಲ್ಲಾಗಲಿ ಥಿಯೇಟರ್ಲಾಗಲಿ ಬೆಂಗಳೂರು ತುಂಬ ದೊಡ್ಡ ಮಾರ್ಕೆಟ್ ಅದರ್ ಲ್ಯಾಂಗ್ವೇಜಸ್. ಆದರೆ ಕನ್ನಡಕ್ಕೆ ಇದು ಹಿತ್ತಲಗಿಡ ಮದ್ದಲ್ಲ ಅನ್ನುವ ರೀತಿಯಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೋಟಿಯನ್ನ ನಮ್ಮ ಜನಗಳು ಯಾಕೆ ನಿರೀಕ್ಷೆ ಮಾಡಬೇಕು ಮತ್ತು ಯಾಕೆ ಥಿಯೇಟರ್ ಬರಬೇಕು ಅಂತ ಅನಿಸ್ತದೆ? ಅಂದರೆ ನಾನು ಈಗ ಫಾರ್ ಎಕ್ಸಾಂಪಲ್ ನನ್ನ ಟಗರುಪಲ್ಯ ರಿಲೀಸ್ ಮಾಡಬೇಕಾದ್ರೆ ಹೇಳಿದ್ದೆ, ಈಗ ಬಡವರಾಸ್ಕಲ್ ಇರಲಿ, ಎಡ್ಬುಷ್ ಎಲ್ಲ ನಾನು ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು ನನ್ನದೇ ನಿರ್ಮಾಣದಲ್ಲಿ. ಟಗರುಪಲ್ಯ ನಾನು ಆ್ಯಕ್ಟ್ ಮಾಡಿಲ್ಲ, ನಾನು ಉಮೇಶ್ ಅಂತ ಅವ್ರು ಬಂದು ಕತೆ ಹೇಳಿದಾಗ ನನಗೆ ತುಂಬ ಪೊಟೆನ್ಷಿಯಲ್ ಇರೋ ನಿರ್ದೇಶಕ ಅನಿಸಿದ್ರು. ಸೊ ಅವ್ರಿಗೆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೆ. ಅದು ರಿಲೀಸ್ ಟೈಮಲ್ಲಿ ಹೇಳಿದ್ದೆ, ನಾನು ನಟನಾಗಿ ನನಗೆ ಅನಿವಾರ್ಯತೆ ಇತ್ತು. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಾಗ ಸಿನಿಮಾಗಳು ಮಾಡಬೇಕಿತ್ತು. ಸೊ ಗೊತ್ತಿಲ್ಲದೆ ನನ್ನ ಕಡೆಯಿಂದ ತಪ್ಪಾಗಿರುತ್ತೆ, ಕೆಟ್ಟ ಸಿನಿಮಾಗಳನ್ನೂ ಮಾಡಿರ್ತೀನಿ, ಒಳ್ಳೆ ಸಿನಿಮಾಗಳು ಮಾಡಿರ್ತೀನಿ ಎಲ್ಲದು. ಬಟ್ ನಿರ್ಮಾಪಕನಾಗಿ ಆ ತಪ್ಪು ಮಾಡಬಾರ್ದು ಅಂತ ನಾನು ಪಣ ತೊಟ್ಟು ಕೆಲಸ ಮಾಡ್ತಿರೋದು. ಸೊ ಹಾಗಾಗಿ ನಾನು ಒಳ್ಳೆ ಕಥೆಗಳನ್ನೇ ಹೇಳ್ತೀನಿ, ನೀವು ಬನ್ನಿ ಟಗರುಪಲ್ಯಗೆ ಅಂತ ಇನ್ವೈಟ್ ಮಾಡಿದ್ದೆ ನಾನು. ಸೊ ಟಗರುಪಲ್ಯಗೆ ಬಂದರೂ ಕೂಡ ಅವರು, ಆ್ಯಂಡ್ ಅದು ಚೆನ್ನಾಗೂ ಆಯಿತು, ತುಂಬ ಇಷ್ಟಪಟ್ಟು ನೋಡಿದ್ರು. OTT ತುಂಬ ಇಷ್ಟಪಟ್ಟು ನೋಡಿದ್ರು. ಟಿ ವಿಲಿ ಒಂದು ಸ್ಟಾರ್ ಫಿಲ್ಮ್ TVR ಬಂತು, ಅದಕ್ಕೆ 7+. ಸೊ ಅದು ಯೋಗ್ಯತೆ ಇತ್ತು, ಹೌದು, ಒಂದು ಒಳ್ಳೆ ಕತೆ ಅಂತ. ಸೊ ನನಗೆ ಒಳ್ಳೊಳ್ಳೆ ಕತೆಗಳನ್ನ ಕೇಳಿದಾಗ ನನಗೆ ಅದೊಂದು ಕಾಡುತ್ತೆ. ನನ್ನ ಕೋಟಿ ಆ ಥರ ನನಗೆ ಕಾಡಿದ ಕತೆ. ಸೊ ಈಗ ನಟನಾಗಿನೂ ಹೇಳ್ತೀನಿ, ನಟನಾಗಿನೂ ಈಗ ನಾನು ಹೇಳ್ತಿರೋದು, ನಾನು ತಪ್ಪು ಮಾಡೋ ಆಗಲ್ಲ. ನಾನು ತುಂಬ ಹುಡುಕಿ ಒಳ್ಳೊಳ್ಳೆ ಕತೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು, ಆ ಪ್ರೊಸೆಸ್ಸಲ್ಲಿದ್ದೀನಿ. ಅದನ್ನು ಮೀರಿನೂ ಕೆಲವೊಂದು ಸಿನಿಮಾ ಹಿಂದೆ ಮಾಡಿದ ಕೆಲವು ಮಿಸ್ಟೇಕ್ಗಳು, ಅದನ್ನು ಮೀರಿನೂ ಕೆಲವೊಂದು ಸಿನಿಮಾಗಳು ಇಷ್ಟ ಆಗದೆ ಇರ್ಬೋದು, ಅಥವಾ ನನಗೆ ಇಷ್ಟ ಆಗಿರೋ ಕತೆ ಪ್ರೇಕ್ಷಕನಿಗೆ ಇಷ್ಟ ಆಗದೆ ಇರ್ಬೋದು. ಆದರೆ ತುಂಬ ಆನೆಸ್ಟ್ ಅಟೆಂಪ್ಟ್ ಇದೆ, ಆ ಪ್ರಾಮಾಣಿಕವಾದ ಪ್ರಯತ್ನ ಸಿನಿಮಾಗಳಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹೊಸ ಹುಡುಗರು ಬರೋರಿಗೆ, ನೀವು ಏನೋ ಒಂದು ಕನ್ವಿಕ್ಷನ್ ಒಂದು ಕತೆ ಹೇಳ್ತಿರ್ತೀರ, ಅದು ಓಕೆ. ಬಟ್ ಕತೆ ಅಲ್ಲೇನೋ ಸಿನಿಮಾ ಆಡಿಯನ್ಸಿಗೆ ಅಕಸ್ಮಾತ್ ಇಷ್ಟ ಆಗದೇ ಇರೋ ಚಾನ್ಸಸ್ ಇರ್ಬೋದು. ಆದರೆ ಪ್ರಾಮಾಣಿಕತೆ ನಿಮ್ಮ ಕೆಲಸದಲ್ಲಿ ಕಾಣಬೇಕು. ಹೌದು, ಅದು ಕಂಡಾಗ ಅವ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ. ಅಂದರೆ ಒಂದೊಂದ್ಸರಿ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅವ್ನು ಕ್ಷಮಿಸಿ ಮತ್ತೆ ಇನ್ನೊಂದು ಸಿನಿಮಾಗೆ ಬರ್ತಾನೆ. ನಾನು ಓಕೆ ಇವರೇನೋ ಆನೆಸ್ಟಾಗಿ ಏನೋ ಟ್ರೈ ಮಾಡ್ತಿದ್ದಾರೆ ಅನ್ನೋದಿದೆಯಲ್ಲ, ಅದು ನನ್ನ ಕರ್ಕೊಂಬರುತ್ತೆ. ನಾನು ಡೇರ್ಡೆವಿಲ್ ಮುಸ್ತಫಾ ನೋಡಿದಾಗ ನಾನು ಫಸ್ಟ್ ಕಂಡಿದ್ದೆ ಹುಡುಗರ ಪ್ರಾಮಾಣಿಕವಾದ ಎಫರ್ಟ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಈ ಹುಡುಗರೆಲ್ಲ ಸೇರಿಕೊಂಡು ಅಂತ. ಅದಕ್ಕೆ ಪ್ರೆಸೆಂಟ್ ಮಾಡಿದ್ದ ಆ ಸಿನಿಮಾನ. ಸೊ ಅದು ಆಡಿಯನ್ಸ್ಗೂ ಗೊತ್ತಾಗುತ್ತೆ, ಪ್ರೇಕ್ಷಕರಿಗೂ ಗೊತ್ತಾಗುತ್ತೆ. ಸೊ ಕೋಟಿಯಲ್ಲಿ ಆ ಥರದೊಂದು ಎಫರ್ಟ್ ಇದೆ. ಕೋಟಿಯಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅಂತ ಒಳ್ಳೆ ಕಥೆಗಾರರ ಕಥೆ ಇದೆ, ಆ ಥರದೊಂದು ಎಫರ್ಟ್ ಇದೆ, ಎಲ್ಲರದ್ದು ಆನೆಸ್ಟ್ ಎಫರ್ಟ್ಸ್ ಇದೆ. ಆ್ಯಂಡ್ ಸಿನಿಮಾ ಕೂಡ ಚೆನ್ನಾಗಿದೆ, ಅದನ್ನು ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ನಾವು ಹೊಸದೇನೋ ಬೇಕು ಅಂತ ಹುಡುಕ್ತಾ ಇರ್ತೀವಲ್ವ, ಹೊಸ ಕಂಟೆಂಟು ಕನ್ನಡದಲ್ಲಿ ನಮಗೊಂದು ಹೊಸದೇನೋ ಬೇಕು ಅಂತ, ಆ ಥರದ್ದೊಂದು ಪ್ರಯತ್ನ. ರೆಗ್ಯುಲರ್ ಫಾರ್ಮ್ಯಾಟ್ ಕತೆ ಅಲ್ಲ ಕೋಟಿ, ಒಂದು ಹೊಸ ಥರದ ಪ್ರಯತ್ನ. ಸೊ ಡೆಫಿನೆಟ್ಲಿ ಅದು ಖಂಡಿತ ಇಷ್ಟ ಆಗುತ್ತೆ. ಹಂಗಾಗಿ ಥಿಯೇಟ್ರಿಗೆ ಬನ್ನಿ ಅಂತಲೇ ತುಂಬ ಕಾನ್ಫಿಡೆಂಟಾಗಿ ಕರಿತೀನಿ ಪ್ರೇಕ್ಷಕರನ್ನು. ನೀವು ಹೊಸ ತಲೆಮಾರಿನವರು, ಈಗ ಕನ್ನಡದಲ್ಲಿ ಬರ್ತಾ ಇರುವ ಸಿನಿಮಾ ಮತ್ತು ಕೋಟಿಯನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಏನು ಅನಿಸ್ತದೆ ಒಬ್ಬ ಪ್ರೇಕ್ಷಕಿಯಾಗಿ? ಸರ್ ಅದೇ ಯೂಶ್ವಲಿ ಏನಾಗುತ್ತೆ, ನಮ್ಮ ಸ್ಯಾಂಡಲ್ವುಡಲ್ಲಿ ಸ್ವಲ್ಪ ಮಾಸ್ ಸಿನಿಮಾನೇ ಜಾಸ್ತಿ ಮಾಡ್ತಾರೆ. ಐ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅದು ಮಾಡಿದ್ರೆ ಸಿನಿಮಾ ಸೇಫ್ ಆಗುತ್ತೆ, ಪ್ರಾಫಿಟ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು ಅಂತ. ಸೊ ಆ ಒಂದು ಎರಾದಲ್ಲಿ ನಮ್ಮ ಈ ಒಂದು ಸಿನಿಮಾ ಕೋಟಿ ಏನಿದೆ, ಇದರಲ್ಲಿ ಮಾಸು ಇದೆ, ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗುವಂಥ ಎಲಿಮೆಂಟ್ಸು ಇದೆ, ಒಂಥರ
ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಇದಿದೆ, ಅಪ್ರೋಚ್ ಇದೆ. ಆ್ಯಂಡ್ ನಾನು ಹೇಳ್ದಂಗೆ ನಾವೊಂದು ಹೊಸ ಅಪ್ರೋಚ್ ಟ್ರೈ ಮಾಡಿದ್ದೀವಲ್ಲ ಕ್ಲೈಮ್ಯಾಕ್ಸಲ್ಲಿ, ಅದು ಅಷ್ಟೇ. ಅದ್ರ ಬಗ್ಗೆ ಜನರು ಆಲ್ರೆಡಿ ನೋಡಿದ್ದಾರೆ, ಗೊತ್ತಿದೆ. ಬಟ್ ನಾವು ಈ ಸಿನಿಮಾದಲ್ಲಿ ಅದನ್ನ ಒಂದು ಡಿಫ್ರೆಂಟಾಗಿ ಉಪಯೋಗಿಸ್ಕೊಂಡಿದ್ದೀವಿ. ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಈ ಒಂದು ಸಿನಿಮಾಗೆ ಅಂತ ನಾನು ಭಾವಿಸ್ತೀನಿ. ಸೊ ಅದಕ್ಕೋಸ್ಕರ ಜನರು ಬಂದ್ಬಿಟ್ಟು ನೋಡಬೇಕು. ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ಒಂದು ಫ್ರೆಶ್ ಸಬ್ಜೆಕ್ಟ್ ಆ್ಯಂಡ್ ಗ್ರೇಟ್ ಪರ್ಫಾರ್ಮನ್ಸ್. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಟೆಕ್ನಿಕಲಿ ಯಾವ ರೀತಿಯ ಒಂದು ಬ್ಯಾಕ್ಗ್ರೌಂಡ್ ಇದೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಹೇಗೆ? ಈಗ ನಮ್ಮ ವಾಸುಕಿ ವೈಭವ್ ಮ್ಯೂಸಿಕ್ ಡೈರೆಕ್ಷನ್ನು. ಆ್ಯಕ್ಚುಲಿ ನನಗಿಂತ ಮುಂಚೆ ವಾಸುಕಿ ಈ ಸಿನಿಮಾದಲ್ಲಿದ್ದ, ಅವನು ನನಗಿಂತ ಮುಂಚೆ ಕತೆ ಕೇಳಿದ್ದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಬಿನ್ ಪೌಲ್ ರೆಕಾರ್ಡಿಂಗ್ ಮಾಡಿದ್ದಾರೆ. ಅರುಣ್ ಅವರ ಸಿನಿಮಾಟೋಗ್ರಫಿ, ಅವರು ಪರಮ್ ಅವ್ರ ಜೊತೆ ತುಂಬ ವರ್ಷದಿಂದ ಟಿ ವಿಯಲ್ಲಿ ಕೆಲಸ ಮಾಡಿದ್ದವರು. ನಂಗೆ ಅವ್ರದ್ದು ಸ್ಪೀಡು ಮತ್ತು ಕ್ವಾಲಿಟಿ ಎರಡೂ ತುಂಬ ಇಷ್ಟ ಆಯಿತು. ಇನ್ನು ಸ್ಟಂಟ್ಸ್ ಅಂತ ಬಂದರೆ ಅರ್ಜುನು, ವಿಕ್ರಮು ಆ್ಯಂಡ್ ದೆನ್ ನಮ್ಮ ಅವ್ರ ಹೆಸರು ಮಾತ್ಬಿಟ್ಟೆ, ನಮ್ಮ ತಮಿಳ್ ಮಾಸ್ಟರ್ ಒಬ್ಬರು ಬಂದಿದ್ರು, ಮುರುಘಾ ಮಾಸ್ಟರ್. ಮತ್ತು ದಿಲೀಪ್ ಸುಬ್ರಹ್ಮಣ್ಯನ್ ಅವ್ರ ತಮ್ಮ, ಅವರು ಎಲ್ಲರೂ ತುಂಬ ಚೆನ್ನಾಗಿ ಫೈಟ್ಸ್ಗಳನ್ನ ಕಟ್ಟಿದ್ದಾರೆ. ಮುರುಘಾ ಅವರ ಕೊರಿಯೋಗ್ರಫಿ, ಎಲ್ಲರದ್ದು ಕೆಲಸ ತುಂಬ ಚೆನ್ನಾಗಿ. ಆಮೇಲೆ ಎಡಿಟರ್ ಪ್ರತೀಕ್ ಶೆಟ್ಟಿ. ಸೊ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಟೀಮ್ ಫಾರ್ಮ್ ಆದಾಗಲೇ ಖುಷಿ ಆಯ್ತು ನನಗೆ. ಅಂದರೆ ಒಂದು ಒಳ್ಳೆ ತಂಡ ಕಟ್ಟೋದು ತುಂಬ ಇಂಪಾರ್ಟೆಂಟ್. ಯಾವತ್ತು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಎಲ್ಲರೂ ಒಂದೇ ಮನಸ್ಥಿತಿಗೆ ಬಂದು ಒಂದು ಸಿನಿಮಾ ಕಟ್ಟಬೇಕಲ್ಲ ಜೊತೆಗೆ. ಒಬ್ಬ ಒಳ್ಳೆಯ ಕತೆಗಾರ, ಒಬ್ಬ ಸಾಹಿತ್ಯದ ಬಹಳ ಒಳ್ಳೆಯ ಹಿನ್ನೆಲೆ ಇದ್ದಂಥ ಪರಮೇಶ್ವರ್, ಬಹುಶಃ ಸಂಭಾಷಣೆಯು ಬಹಳ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತದೆ ನನಗೆ. ಟ್ರೈಲರ್ ಕೆಲವು ಅದರ ಸೂಕ್ಷ್ಮಗಳು ಅರ್ಥ ಆದವು. ತುಂಬ ಒಳ್ಳೊಳ್ಳೆ ಮಾತುಗಳಿದೆ, ಕಾನ್ವರ್ಸೇಷನ್ಸು ತುಂಬ ಚೆನ್ನಾಗಿದೆ. ಅದು ನಿಮ್ಗೆ ಟೀಸರ್ ಟ್ರೈಲರ್ಲೇ ಟ್ರೈಲರ್ಲು ಒಂದು ಹೌದು, ಈ ವ್ಯವಹಾರ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು, ಎರಡು ಮುಖ ಇರೋರ ಜೊತೆ ಮಾಡಬಾರ್ದು. ಅವರಿಂದ ಮೋಸ ಆದಾಗ ಯಾವ ಕೆನೆ ಹೊಡಿಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇರ್ತಾನೆ. ಟೀಸರಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ ಇದೆ. ಅದೇ ಟ್ರೈಲರಲ್ಲಿ ನೋಡಿದ್ರೆ ಆ ಕಳ್ಳ ಅನ್ನೋ ಇದರಲ್ಲಿ ಒಂದು ಮಗು ಫೋಟೋಯಿಂದ ಮುಚ್ಚಿದ್ದಾರೆ ಅದನ್ನು. ಆ ಥರ ತುಂಬ ಕ್ರಿಯೇಟಿವ್ ಆಗಿ ತುಂಬ ಒಳ್ಳೊಳ್ಳೆ ಸೀನ್ಗಳು, ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಬೇರೆಯ ರೀತಿಯ ಅಪ್ರೋಚ್ ಅಂತ ಅನಿಸ್ಬೋದೇನೋ ಅಲ್ವಾ? ಡೆಫಿನೆಟ್ಲಿ ಹೊಸ ರೀತಿಯ ಸಿನಿಮಾ, ಹೊಸ ಅಪ್ರೋಚ್ನ ಸಿನಿಮಾ. ಅಂದರೆ ಪ್ರತಿಯೊಂದು ಸೀನ್ಗೂ ಕನೆಕ್ಷನ್ ಇದೆ. ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಂತಂತೂ ಮಾಡಿಲ್ಲ ಸರ್. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದಕ್ಕೆ. ಅದ್ಭುತವಾದ ಸ್ಟೋರಿ ಲೈನ್. ನಿಮ್ಗೆ ಯಾವತ್ತೂ ಇದೊಂದು ಹೊಸಬರ ಕೈಯಲ್ಲಿ ಸಿನಿಮಾ ಮಾಡ್ತಾ ಇದ್ದಾನೆ ಅನ್ನೋ ಅಳಕು ಎಲ್ಲೂ ಕಾಡೇ ಇಲ್ವಾ? ಅಲ್ಲ, ಬಟ್ ಹಳಬ್ರು ಎಷ್ಟು ಜನ ಇದ್ದಾರೆ ತೋರಿಸಿ ಅಂತ. ಈಗ ನಾವು ಸಿನಿಮಾ ಮಾಡಬೇಕು ಅಂತ ಅಂದರೆ ನಿಮಗೆ ಸುಮ್ಮನೆ ಲಿಸ್ಟ್ ಹೇಳಿ ನೋಡೋಣ ಅಂತ ಅಂದ್ರೂ ಇಲ್ಲಿ ಲಿಸ್ಟ್ ಸಿಗಲ್ಲ. ಸಮ್ವೇರ್ ಯು ಹ್ಯಾವ್ ಟು ಟ್ರಸ್ಟ್ ನ್ಯೂ ಕಮರ್. ಹೊಸೊಬ್ಬರಿಂದನೇ ಏನೋ ಒಂದು ಹೊಸದಾಗಕ್ಕೆ ಸಾಧ್ಯ. ಯಾವಾಗಲೂ ಆಗಿರೋದು ಹಂಗೆ, ಹೊಸೊಬ್ಬರೆಲ್ಲ ಮ್ಯಾಜಿಕ್ ಮಾಡಿ ಅದರ ನಂತರ ಈ ಇಂಡಸ್ಟ್ರಿ ಮತ್ತೊಂದು ಪುನರ್ಜನ್ಮ ಹೊಂದಬೇಕು ಈಗ ಹೊತ್ತಿನಲ್ಲಿ ಅಂತ ಆದ್ರೆ ಅದು ಹೊಸಬರಿಂದ ಮಾತ್ರ ಸಾಧ್ಯ. ಆಮೇಲೆ ಪ್ರತಿ ಸರಿನೂ ಹೊಸಬ್ರೆ ಬಂದು ಒಂದು ಅಲೆ ಹೇಳ್ಸಿರೋದಲ್ಲ. ಈಗ ನಾವು ಬರ್ಬೇಕಾದ್ರೆ ನಾವು ಹೊಸಬ್ರೆ. ಈ ಮುಂಗಾರು ಮಳೆ ದುನಿಯಾ ಬಂದಾಗ ಏನು ಸೂರಿ ಸರ್ ಅಥವಾ ಯೋಗರಾಜ್ ಭಟ್ ಅವರು ಹೊಸಬ್ರೆ. ಹಾಗೆ ಹೊಸ ನಿರ್ದೇಶಕರುಗಳಿಂದನೇ ಏನೇನೋ ಆಗಿರೋದು. ಹಾಗಾಗಿ ನಾನು ಜಾಸ್ತಿ ಹೊಸಬ್ರ ಜೊತೆನೇ ಕೆಲಸ ಮಾಡ್ತೀನಿ. ಈಗ ನಮ್ಮ ಬಡವರ ಸ್ಕಲ್ ಕೊಟ್ಟು ಡೈರೆಕ್ಟ್ರು ಫಸ್ಟ್ ಟೈಮರು ಎಲ್ಲರೂ ಮೊದಲನೇ ಈಗ ರತ್ನ ಪ್ರಪಂಚ, ರೋಹಿತ್ ಪಡಕಿ ಅವರು ಆ ಥರದ್ದೊಂದು ಮ್ಯಾಜಿಕ್ ಮಾಡ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಿರುತ್ತೆ? ಎಲ್ಲೋ ಒಂದು ಕಡೆ ಅವ್ರ ರೈಟಿಂಗು, ಅವ್ರ ಕನ್ವಿಕ್ಷನ್ನು, ಅವ್ರಿಗೆ ಕೆಲಸ, ಅವ್ರ ಥಾಟ್ ಪ್ರೊಸೆಸ್ಗಳು ನೋಡಿದಾಗ ಅನಿಸುತ್ತೆ ಇಲ್ಲ ಇವರಿಗೆ ತಾಕತ್ತಿದೆ ಅಂಥವ್ರನ್ನ ನಂಬಿ ಕೆಲಸ ಮಾಡಬೇಕಷ್ಟೆ. ಇವನ್ ಟಗರುಪಲ್ಲಿ ಉಮೇಶ್ ಅವರಾಗಲಿ ಅಥವಾ ಡೇಡಲ್ ಮುಸ್ತಫಾ ಶಶಾಂಕ್ ಸೋಗಲ್ಲಾಗಲಿ, ಅವ್ರುಗಳನ್ನು ನೋಡಿದ್ರೆ ಅವ್ರ ಕೈಯಲ್ಲಿರೋ ಕೆಲಸ, ಅವ್ರ ಅಪ್ರೋಚ್ ಎಲ್ಲದು ನೋಡ್ತಿದ್ದಂಗೆ ಇಲ್ಲ ಈ ಹುಡುಗರೇನೋ ಮಾಡ್ತಾರೆ ಅಂತ ಅನಿಸುತ್ತಲ್ಲ. ಸೊ ನಂಬಬೇಕು, ಇನ್ವೆಸ್ಟ್ ಮಾಡೋದು. ಅವರೊಟ್ಟಿಗೆಲ್ಲ ಕೆಲಸ ಮಾಡುವ ಸಾಧ್ಯತೆಗಳಿದೆಯಾ? ಖಂಡಿತ. ಈಗ ಐ ಥಿಂಕ್ ಶಶಾಂಕ್ ಜೊತೆ ನೆಕ್ಸ್ಟು ಸಿನಿಮಾ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಶಶಾಂಕ್ ಸೋಗಲ್ ಜೊತೆ ಉಮೇಶ್ ಅವರು ಸ್ಕ್ರಿಪ್ಟು ಇದೆಲ್ಲ ಅವ್ರದ್ದು ನಡೀತಾ ಇದೆ. ಸೊ ಎನಿ ಟೈಮ್ ಬನ್ನಿ ಮಾಡೋಣ ಅಂತಲೇ ಹೇಳಿದ್ದೀನಿ ಅವ್ರಿಗೆಲ್ಲ ನಾನು. ಅದಲ್ಲದೆ ಈಗ ಪ್ರೊಡಕ್ಷನಿಂದ ವಿದ್ಯಾಪತಿ ಅಂತ ಹೇಳಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೇನೆ. ಅದು ಇಕ್ಕಟ್ಟು ಅಂತ ಸಿನಿಮಾ ಮಾಡಿದ್ರು ಇಬ್ಬರು ನಿರ್ದೇಶಕರು. ಅದು ನಾಗಭೂಷಣ್ ಜೊತೆನೆ. ಅವರು ತುಂಬ ಒಳ್ಳೆ ನಿರ್ದೇಶಕರು. ಸೊ ಅವ್ರಿಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ವಿದ್ಯಾಪತಿ ಅಂತ ಹೇಳಿ ಒಂದು ಎಂಟರ್ಟೈನರ್, ಮಾಸ್ ಎಂಟರ್ಟೈನರ್. ಅದನ್ನು JC ದ ಯೂನಿವರ್ಸಿಟಿ ಅಂತ ಹೇಳಿ ಇನ್ನೊಂದು ಅದು ಹೊಸ ನಿರ್ದೇಶಕ ನಮ್ಮ
ಸೂರ್ಯ ಅವ್ರ ಥರ ಆ ಥರದ್ದು ಒಂದು ಜಗತ್ತಲ್ಲಿ ಕತೆ ಕಟ್ಟುವಂಥ ಒಬ್ಬ ನಿರ್ದೇಶಕ ಅವನು. ಅಂದರೆ ನಿರಂತರವಾಗಿ ನಿರ್ಮಾಪಕ ಆಗಿ ನಟನಾಗಿ ಕತೆಗಳ ಹುಡುಕಾಟ ಅದು ನಡೀತಾನೆ ಇರುತ್ತೆ. ಒಬ್ಬ ಸಿನಿಮಾದಲ್ಲಿ ತೀರಾ ಸಾಮಾನ್ಯದಿಂದ ಬಂದು ಒಂದು ಸ್ಟಾರ್ ವ್ಯಾಲ್ಯೂನ ಗಿಟ್ಟಿಸಿಕೊಳ್ಳುವಂಥ ಹಂತಕ್ಕೆ ಬೆಳೆದ ಮೇಲೆ ಒಬ್ಬ ನಟ ಹೇಗಿರಬೇಕು ಅಂತ ಅನಿಸ್ತದೆ? ಅಲ್ಲ, ಒಂದು ಅಂದರೆ ನನಗೆ ಒಬ್ಬ ಸ್ಟಾರ್ ನಟ ಅಂತಲೇ ಇಟ್ಕೊಳ್ಳಿ, ಈಗ ನಿಮ್ಮ ಬೆಳವಣಿಗೆ ಹಾಗೆ ಇದೆ. ನನಗೆ ಹೌದು, ನನಗೆ ನಾನು ಟಗರು ಮುಂಚೆ ತುಂಬ ಕೋಪ, ತುಂಬ ಫ್ರಸ್ಟ್ರೇಷನ್ ಎಲ್ಲ ಇರೋದು. ಅಂದರೆ ನೀವೆಲ್ಲರೂ ಆ ಫೇಸ್ಗಳನ್ನ ತುಂಬ ಚೆನ್ನಾಗಿ ನೋಡಿದರೆ. ಬಟ್ ಒಂದು ಸರಿ ಜನಗಳ ಪ್ರೀತಿ ಸಿಕ್ಕ ಮೇಲೆ ಐ ಥಿಂಕ್ ಅದು ನಮ್ಮನ್ನು ತುಂಬ ಹಂಬಲ್ ಹಾಕ್ಸ್ಬೇಕು, ತುಂಬ ಹಂಬಲ್ ಹಾಕ್ಸುತ್ತೆ. ನನಗೆ ಒಂದು ಕ್ರೌಡ್ ಮುಂದೆ ಹೋದಾಗ, ಅವರು ಕಿರಿಸಿದಾಗ, ಅವರು ಡಾಲಿ ಅಂತ ಅಂದಾಗ ನನಗೆ ಗೊತ್ತಿಲ್ಲದಲೇ ನನಗೆ ದೇಹ ಬಗ್ಬಿಡುತ್ತೆ. ಸೊ ಐ ಥಿಂಕ್ ಅದು ಒಂದೊಂದು ಸರಿ ಭಯ ಕೂಡ ಆಗುತ್ತೆ. ತುಂಬ ದೊಡ್ಡ ಜವಾಬ್ದಾರಿ ಅದು. ಅಂದರೆ ಅಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು, ಅವ್ರಿಗೆ ಒಂದಿಷ್ಟು ವ್ಯಾಲ್ಯೂಸ್ ಹೇಳಬೇಕು, ಈ ಥರದ್ದೆಲ್ಲ. ಆಮೇಲೆ ನಾವು ಮನುಷ್ಯರೇ, ಎಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಎಲ್ಲಿ ಏನೋ ನಮ್ಮಿಂದ ಏನು ತಪ್ಪಾಗ್ಬಿಡುತ್ತೋ ಅನ್ನೋ ಭಯ, ಇದೆಲ್ಲದು ತುಂಬ ಅದೊಂದು ದೊಡ್ಡ ಜವಾಬ್ದಾರಿ. ಒಂದು ಸರಿ ನೀವು ಜನ ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡೋದ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ. ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಆ್ಯಂಡ್ ಒಂದು ಮಾಸ್ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಒಂದು ಒಳ್ಳೆ ದಿಕ್ಕಕ್ಕೆ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಒಬ್ಬ ಅಭಿಮಾನಿಗಳೆಲ್ಲ ಹುಟ್ಕೊಳ್ತಾರೆ ನಿಧಾನವಾಗಿ, ನಿಮಗೆ ಈಗ ಸಾಕಷ್ಟು ಹುಟ್ಕೊಂಡಿದ್ದಾರೆ. ಆ ಅಭಿಮಾನಿಗಳೊಟ್ಟಿಗಿನ ನಿಮ್ಮ ಸಂವಾದ ಏನು? ನಾನು ಅವ್ರಿಗೆ ಯಾವಾಗಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಬದುಕು ದೊಡ್ಡದು, ನಿಮ್ಮ ಪ್ರೀತಿ ನಮಗೆ ತುಂಬ ಇಂಪಾರ್ಟೆಂಟ್. ಅದು ನಿಮ್ಮ ಪ್ರೀತಿ ಅಭಿಮಾನ ತುಂಬ ದೊಡ್ಡದು ನಮಗೆ. ಅದಿರಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬದುಕುಗಳು ದೊಡ್ಡದು ಅಂತ. ಸೊ ನನಗೆ ಅವರು ಆಟೋ ಮೇಲೆ ಫೋಟೋ ಹಾಕ್ಕೊಂಡಾಗ, ಅವ್ರ ಗಾಡಿಗಳ ಮೇಲೆ ಡಾಲಿ ಅಂತ ಹೆಸರು ಹಾಕ್ಕೊಂಡಾಗ ಅದನ್ನು ನೋಡಿದಾಗೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ. ಬಟ್ ಅವರು ಮೈ ಮೇಲೆ ಟ್ಯಾಟುಗಳು ಹಾಕ್ಕೊಂಡಾಗೆಲ್ಲ ನನಗೆ ಸ್ವಲ್ಪ ನೋವಾಗುತ್ತೆ. ಅಂದರೆ ಅದು ತೀರಾ ಅಷ್ಟು ನೀವು ನಿಮ್ಮನ್ನು ಹಿಂಸಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ತುಂಬ ಎದೆ ಮೇಲೆ ಟ್ಯಾಟು ಹಾಕೋತಾರೆ, ಇಲ್ಲೆಲ್ಲ ಹಾಕ್ಸ್ಕೊಂಡಿದ್ದಾರೆ ಎಲ್ಲ. ಅದನ್ನು ಬಂದು ಫೋಟೋ ತೊಗೋಬೇಕು ಅಂತ ಬಂದಾಗೆಲ್ಲ ಅಷ್ಟು ಬೇಡ. ಅಂದರೆ ನೀವು ಸಿನಿಮಾ ಬಂದಾಗ ಸಿನಿಮಾ ನೋಡಿ, ನಿಮ್ಮದೊಂದು ಕುಟುಂಬ ಇದೆ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಸಂಸಾರ, ನಿಮ್ಮ ಭವಿಷ್ಯ, ಅದ್ರ ಕಡೆಗೆ ಫೋಕಸ್ ಇರಲಿ ಅಂತ. ಯಾವಾಗಲೂ ದಯವಿಟ್ಟು ಅದ್ರ ಕಡೆಗೆ ಫೋಕಸ್ ಮಾಡಿ. ಅದನ್ನು ಬಿಟ್ಟು ನೀವು ಏನೋ ಒಂದಿಷ್ಟು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ನೀವೇನೋ ಹೊಡೆದಾಡಿಕೊಂಡು ಅದು ಎಲ್ಲಿಗೂ ಕರ್ಕೊಂಡೋಗಲ್ಲ ನಿಮ್ಮನ್ನು ಅಂತ. ಸೊ ಡೋಂಟ್ ವೇಸ್ಟ್ ಟೈಮ್ ದೇರ್. ನೀವು ದಯವಿಟ್ಟು ಆ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಒಂದು ಅಭಿಮಾನಿಗಳ ಇಡೀ ವರ್ಗ ಅಂತಂದರೆ ಅದೊಂದು ಸಮಾಜ ಅಂತ ಇಟ್ಕೊಳ್ಳೋಣ. ಅದರ ಜವಾಬ್ದಾರಿ ನಿಮ್ಮ ಮೇಲೆ ಅನಿವಾರ್ಯವಾಗಿ ಬಿದ್ದಿರುತ್ತೆ ಅನ್ನೋ ಕಲ್ಪನೆ ನಿಮಗೆ ಇರುತ್ತೆ. 100%. ಸೊ ದಯವಿಟ್ಟು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೆಲೆಬ್ರೇಷನ್ಸ್ ಓಕೆ, ಬನ್ನಿ, ಸಿನಿಮಾ ಚೆನ್ನಾಗಿದ್ದಾಗ ಸೆಲೆಬ್ರೇಟ್ ಮಾಡೋಣ. ಯಾರು ಸಿಕ್ಕಿದಾಗ ಒಂದು ವೇದಿಕೆಯಲ್ಲಿ ಸಿಗ್ತೀನಿ, ಎಲ್ಲೋ ರೋಡಲ್ಲಿ ಸಿಗ್ತೀನಿ, ಖುಷಿಯಾಗಿ ಇರೋಣ. ಇದು ಎಲ್ಲ ಅಥವಾ ಹುಡ್ದ ಬುಕ್ ಸಿಗ್ತೀವಿ, ಆರಾಮಾಗಿರೋಣ. ಅದನ್ನು ಮೀರಿ ಫೋಕಸ್ ಆನ್ ಯುವರ್ ಲೈಫ್ ಅಷ್ಟೇ. ಧನಂಜಯ್ಗೆ ಇವರೆಗೂ ಇಷ್ಟ ಆಗಿಯೋ ಯಾಕೆ ತಲೆಗಾಡಿರಲಿಲ್ಲ ಈ ನಿಮ್ಮ ಜನಪ್ರಿಯತೆ, ಈ ಏಳಿಗೆ, ಅಥವಾ ಭೌತಿಕವಾದ ಕೆಲವು ಐಷಾರಾಮಿ ಜೀವನ, ಇವೆಲ್ಲವೂ ನಿಮಗೆ ತಳದಿಂದ ಬಂದವರು ಈ ಹಂತಕ್ಕೆ ಬಂದಾಗ ಎರಡು ಎಕ್ಸ್ಟ್ರೀಮಿಟಿಯನ್ನು ನೋಡ್ತೇವೆ. ಒಂದು ಅತಿವಿನಯಂ ಧೂರ್ತ ಲಕ್ಷಣಂ ಅನ್ನುವ ರೀತಿಯಲ್ಲಿ ಸಮಾಜದಲ್ಲಿ ಕಾಣಿಸ್ಕೊಳ್ಳೋದು, ಇನ್ನೊಂದು ಬಹಳ ಧಾಷ್ಟ್ಯದಿಂದ ಕಾಣಿಸ್ಕೊಳ್ಳೋದು. ಇದು ಎರಡರ ಮಧ್ಯೆ ನೀವು ಬಹಳ ಸೌಮ್ಯವಾಗಿದ್ದೀರಿ ಮತ್ತು ಬಹಳ ಕಲ್ಚರ್ಡ್ ಆಗಿದ್ದೀರಿ ಅಂತ ಅನಿಸ್ತದೆ ನನಗೆ. ಅದು ಹೇಗೆ? ಅದು ಯಾವುದು ಪರ್ಮನೆಂಟ್ ಅಲ್ಲಲ್ಲ ಸರಿ. ಅಂದರೆ ಈಗ ಮನುಷ್ಯನಾಗೆ ನಮಗೂ ಭಯ ಎಲ್ಲ ಇರುತ್ತಲ್ವ. ಯಾವತ್ತು ಏನು ಬೇಕಾದರೂ ಎಲ್ಲದನ್ನು ಮತ್ತೆ ಕಳ್ಕೊಂಬಿಡ್ಬೋದಲ್ವ. ಸೊ ಇದಕ್ಕೆ ಅಂಟ್ಕೊಂಡಿರೋದ್ರಿಂದ ಐ ಡೋಂಟ್ ಥಿಂಕ್ ಅದರಲ್ಲಿ ಏನೋ ಒಂದು ಎಚ್ಚರ ಇದೆ. ಖಂಡಿತ ಡೆಫಿನೆಟ್ಲಿ ಇರಬೇಕು. ಅಂದರೆ ಈಗ ನಾನು ಅದನ್ನೆಲ್ಲದು ಅಂದರೆ ಅದೆಲ್ಲ ತುಂಬ ಎಕ್ಸ್ಟ್ರಾ ಲಗೇಜ್ ಅಂತ ನಂಗೆ ಅನ್ಸೋದು. ನನಗೆ ಹಂಗಾಗಲ್ಲ. ನಾನು ಬಂದರೆ ಆರಾಮಾಗಿರಬೇಕು. ಇಟ್ಸ್ ಓಕೆ, ನನ್ನ ವ್ಯಾಪಾರ 2 ರೂಪಾಯಿ ಕಮ್ಮಿ ಆಗಿಬಿಡಲಿ. ಬಟ್ ಅದಕ್ಕೋಸ್ಕರ ನಾನು ಅಲ್ಲದೇ ಇರೋದನ್ನ ನಾನು ಪ್ರೊಜೆಕ್ಟ್ ಮಾಡ್ಕೊಂಡು ನನಗೆ ಓಡಾಡೋಕ್ಕೆಲ್ಲ ಕಷ್ಟ. ಸೊ ಹೆಂಗಿದೀವಿ ಹಂಗೆ ಇದ್ಬಿಟ್ರೆ ಒಂದಿಷ್ಟು ಜನಕ್ಕೆ ಇಷ್ಟ ಆಗಲ್ಲ, ಒಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಇಟ್ಸ್ ಫೈನ್. ಬಟ್ ನಾವು ಹೆಂಗಿದೀವಿ ಹಂಗಿರ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಆರಾಮಾಗಿರೋದು. ಆ್ಯಂಡ್ ನಿರಂತರವಾಗಿ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಏನೇನು ಸಿಗಬೇಕು ಎಲ್ಲದೂ ಸಿಗುತ್ತೆ. ಯಾವುದನ್ನು
ನಾವು ಹೊಡೆದಾಡಿ ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಲ್ಲರೂ ಅವ್ರವ್ರ ಟೈಮ್ ಲೈನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಯಾವುದೋ ಒಂದು ಕಾಂಪಿಟೇಷನಿಗೆ ಬೀಳೋದ್ರಲ್ಲಿ ಅರ್ಥ ಇಲ್ಲ. ಸೊ ನಮ್ಮನ್ನು ನಾವು ಬೆಟರ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನಿರಂತರವಾಗಿ ಹೋಗ್ತಾ ಇರೋದು ಇದೆಯಲ್ಲ, ಅದು ಒಳ್ಳೆಯದು ಯಾವಾಗಲೂ. ಕೊನೆಯದಾಗಿ ಏನು ಹೇಳ್ತೀರಿ ಕೋಟಿಯ ಸಿನಿಮಾದ ಬಗ್ಗೆ ಜನರಿಗೆ? ಎಸ್, ಡೆಫಿನೆಟ್ಲಿ ಒಂದು ಹೊಸ ಕತೆ, ಒಂದು ಫ್ರೆಶ್ ಅಪ್ರೋಚ್, ಪ್ರತಿ ಮನೇಲೂ ನಡೆಯುವಂಥ ಒಂದು ಕತೆ, ಒಂದು ಕಾಮನ್ ಮ್ಯಾನ್ ಕತೆ, ಒಂದು ಒಂದು ಫ್ಯಾಮಿಲಿ ಬಾಂಡ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಅಕ್ಕ, ತಮ್ಮ, ತಾಯಿ, ಮಗ, ಹೇಗೆ ಒಂದು ಕುಟುಂಬದಲ್ಲಿ ಇರ್ತೀವಿ, ಅದ್ರ ಇಂಪಾರ್ಟೆನ್ಸ್ ನಾವು ಒಂದೊಂದು ಸತಿ ಮರ್ತೋಗ್ತೀವಿ ಜೊತೆಲೇ ಇದ್ದಾಗ, ಲೈಕ್ ಜೊತೆಯವ್ರ ಜೊತೆ. ಸೊ ಆ ಫ್ರೆಂಡ್ಸ್ ಬರ್ತಾರೆ, ಗರ್ಲ್ ಫ್ರೆಂಡ್ಸ್ ಬರ್ತಾರೆ, ಬಾಯ್ ಫ್ರೆಂಡ್ಸ್ ಬರ್ತಾರೆ, ಬಟ್ ಫ್ಯಾಮ್ಲಿನೇ ಕೊನೆವರೆಗೂ ಉಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ. ಸೊ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಿಮ್ಮ ಒಂದು 100 ರೂಪಾಯಿಗೆ ಮೋಸ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ June 14th ನಮ್ಮ ಸಿನಿಮಾ ಕೋಟಿ ತೆರೆ ಮೇಲೆ ಬರ್ತಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಒಂದು ಸಿನಿಮಾನ ನೋಡಿ. ನಿಮಗೆ ಖಂಡಿತ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು. ಅಂದರೆ ಈ ಒಂದು 6 ತಿಂಗಳಿಂದ ಒಂದು ಕಂಪ್ಲೇಂಟ್ ಇದೆ, ಅಂದರೆ ಸಿನಿಮಾಗೆ ಯಾರು ಬರ್ತಾ ಇಲ್ಲ, ಆಡಿಯನ್ಸು ಸಿನಿಮಾ ಕಡೆ ಬರ್ತಾ ಇಲ್ಲ ಅಂತ. ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಮಳೆ ಇರಲಿಲ್ಲ, ಕಡೆ ಎಲ್ಲರದು ಬರ ಇತ್ತು, ಕ್ರಿಕೆಟ್ ಇತ್ತು, ಎಲೆಕ್ಷನ್ಸ್ ಇತ್ತು, ಎಲ್ಲದರಲ್ಲೂ ಪರ್ಸ್ನಲ್ ಆಗಿ ಇನ್ವಾಲ್ವ್ ಆಗಿರ್ತಾರೆ ಪ್ರೇಕ್ಷಕರು ಕೂಡ. ಬಟ್ ಇವಾಗ ನಾವು ಒಂದು ಒಳ್ಳೆಯ ಸಿನಿಮಾ ಮೂಲಕ ಮತ್ತೆ ಇನ್ವೈಟ್ ಮಾಡ್ತಾಯಿದ್ದೀವಿ ಕೋಟಿ ಚಿತ್ರತಂಡ. ಕುಟುಂಬ ಸಮೇತರಾಗಿ ಬನ್ನಿ ಥಿಯೇಟ್ರಿಗೆ, ನಿಮಗೆ ಖಂಡಿತ ಒಳ್ಳೆಯ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ, ಆದ ಕಾರಣಕ್ಕೂ ಮೋಸ ಮಾಡಲ್ಲ ಅಂತ. ಡೆಫಿನೆಟ್ಲಿ ಸಿನಿಮಾ ನೀವು ಬಂದು ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ತುಂಬ ವಿಷಯಗಳ ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆ ಕಥೆ ಹೇಳಿದ್ದೀವಿ. ಸೊ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ಮತ್ತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಇನ್ವೈಟ್ ಮಾಡ್ತೀನಿ ಸರ್. ಓಕೆ, ವಿಶ್ವ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.